ಖುಷಿಯಾಗಿ ಕುಣಿತಿದ್ದವರು ಎಲ್ಲರೂ ಬೇಜಾರಾಗೋಗ್ಬಿಡ್ತಾರೆ. ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಡ್ರೆಸ್ ಎಲ್ಲ ಹಾಕೊಂಡು ಮಿರರ್ ಮುಖ ನೋಡಿದೆ, ಖುಷಿಯಾಗಿಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲಿ ಮುಖ ನೋಡಿದೆ. ನಮ್ಮ ಸುದೀಪ ಬರ್ತಿದ್ದ, ಅದನ್ನ ನೋಡ್ಕೊಂಡು ನಾನು ಸೀದಾ ಕಾಲೇಜ್ ಕಡೆ ಹೋಗೋಣ ಅಂತ ರೆಡಿ ಆದ. ನಮ್ಮ ಬಾಯ್ಸ್ ಎಲ್ಲ ಸಕಲಾಗಿ ರೆಡಿ ಆಗಿದ್ರು. ಅದ್ ನೋಡ್ಬಿಟ್ಟು ನನಗೆ ಭಾಳ ಖುಷಿ ಆಯಿತು. ಅವ್ರು ಎಷ್ಟು ಚೆನ್ನಾಗಿ ರೆಡಿ ಆಗಿದಾರಲ್ಲ ಅಂತ ಅನ್ಕೊಂಡು ನಾನು ನೋಡ್ಕೊಂಡೆ. ನಾನು ಚೆನ್ನಾಗಿದ್ದೆ ಅಂತೇಳಿ ಖುಷಿ ಆಯಿತು. ಆಮೇಲೆ ನಂಗೆ ಈ ಕಡೆ ಒಬ್ರು ಕಾಣಿಸಿದ್ರು. ಅವ್ರಿಗೇನು ಹೇಳ್ತೀನಿ, ಬಿಟ್ಟು ಹೋಗ್ತಾರಂತೆ ಕಾಲೇಜು. ಅಕ್ಕ, ನಿಮ್ಮ ಜೀವನ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಕಾರಣ. ಇನ್ನೆಲ್ಲ ಮಾತಾಡ್ಸ್ಕೊಂಡಾದ್ಮೇಲೆ ನನಗೆಲ್ಲ ಜೂನಿಯರ್ಸ್ ಸಿಕ್ಕಿದ್ರು. ಜೂನಿಯರ್ಸ್ನೆಲ್ಲ ಮಾತಾಡ್ಸ್ಕೊಂಡು ಈ ಕಡೆ ನೋಡ್ತೀನಿ, ನಂಗೆ ಇವರೊಬ್ರು ಸಿಕ್ಕಿದ್ರು. ಇವ್ರು ಎಷ್ಟು ಮೇಕಪ್ ಹಾಕೋರು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಟಿಂಕ್ರಿಂಗ್ ಪೇಂಟಿಂಗ್ ಮಾಡ್ಕೊಂಡ್ ಬಂದೋಳಿದ್ರು. ಏಷ್ಯನ್ ಪೇಂಟ್ಸ್ ನ ಕಲರ್ ವಾರಂಟಿ. ಈಗ ಬ್ಯಾಚ್ ಹತ್ರ ಬಂದೆ, ಎಲ್ಲರೂ ರೆಡಿಯಾಗಿ ಚೆನ್ನಾಗಿದ್ರು. ಸೊ ಅಲ್ಲಿಂದ ನಾನು ಕುವೆಂಪು ರಂಗಮಂದಿರ ಕಡೆ ಹೋಗೋಣ ಅಂತೇಳಿ ಸೀದಾ ನಾನು ಸುದೀಪ ನಮ್ಮ ಬ್ಯಾಚ್ ಎಲ್ಲ ಸೀದಾ ಕುವೆಂಪು ರಂಗಮಂದಿರ ಕಡೆ ಹೊರಟಿ. ಫೋಟೋ ಸೆಕ್ಷನ್ ಎಲ್ಲ ಆಗ್ತಿದ್ದು ನೋಡಿ ನಾನು ಒಂದೆರಡು ಫೋಟೋ ತೆಗೆಸ್ಕೊಂಡು ವಾಪಸ್ ನಮ್ಮ ಹುಡುಗರ ಹತ್ರ ಬಂದೆ. ಯಾಕೆ ಅಂದರೆ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ನಿಮ್ಮ ನೋಡ್ರಿ, ಪೋಲಿಯೋ ನೀ. ಆಮೇಲೆ ಒಬ್ಬೊಬ್ರದ್ದು ಇಂಟ್ರೊಡ್ಯೂಸ್ ಕೊಡೋಣ ಅಂತೇಳಿ ಬಂದೆ. ಇವನು ನಮ್ಮ ಬೆನ್ಕ ಅಂತ, ಅವನ ಪಕ್ಕದಲ್ಲಿರೋದು ರೋಹನ ಅಂತ, ಅವನ ಪಕ್ಕದಲ್ಲಿರೋ ಸಮರ್ಥ, ಧ್ರುವ, ಆಮೇಲೆ ಇವನು ರಾಜು, ಅಲ್ಲಿ ಪಕ್ಕದಲ್ಲಿರೋದು ನಮ್ಮ ಅಮೋಘ ಅಂತ. ಇವ್ರು ಇಷ್ಟು ಜನ ನಮ್ಮ ಬ್ಯಾಚು. ನಮ್ಮನ್ನೆಲ್ಲ ನೋಡ್ಬಿಟ್ಟು ಜನ ಏನಂತಾರೆ ಅಂದರೆ ಟೈಮ್ ಪಾಸ್ ಕರ್ರಿ ಆಗಿ ಏನು 100 ಹೇಳ್ತಾರೆ ಅಂದ್ಬಿಟ್ಟು ನಾನು ಸೀದಾ ನಮ್ಮ ಕಾಲೇಜ್ ಪ್ರೋಗ್ರಾಮಿಗೆ ಬಂದೆ. ಪ್ರೋಗ್ರಾಮಲ್ಲಿ ಜನ ಸೇರಿದ್ರು. ನಮ್ಮ ಚಿನ್ಮಯ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಕೇಳಿಸ್ಕೊಂಡು. ಅವ್ರದ್ದೆಲ್ಲ ಹಾಡು ಹಾಕ್ತಿದ್ದಂಗೆ ಇಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ನೆಲ್ಲ ನೋಡ್ಕೊತಿದ್ವಿ. ಅಷ್ಟೊತ್ತಿಗೆ ನಮ್ಮದು ಐಟಮ್ಗಳೆಲ್ಲ ಬಂದು ಐಟಮ್ ಎಲ್ಲ ಸೆಟ್ ಮಾಡಿಕೊಂಡು ಸರಿ ಹಾಡು ಕೇಳ್ಕೊಂಡು ನಿಂತಿದ್ದೆ. ಸೀನಿಯರ್ಸ್ ಎಲ್ಲ ಸಿಕ್ಕಿದ್ರು. ಇಬ್ರು ನನ್ನ ಹಾಕ್ತಾನೆ, ಇವ್ರು ಸ್ವಲ್ಪ ಕ್ಲೋಸ್. ಮುಗಿಸ್ತಿದ್ದಂಗೆ ಬ್ಯಾನರ್ ಹಿಡಿದ್ಬಿಡ್ತು. ಬ್ಯಾನರ್ ಇದ್ದಂಗೆ ಊಟ ಸ್ಟಾರ್ಟ್ ಆಯಿತು. ರಶ್ಮಿ ಅಕ್ಕ ನನಗೇನೋ ಹೇಳಿದ್ಲು ನೋಡಿ. ನನಗೆ ಲೇಟಾಗಿ ಬಂದು ಲೇಟೆಸ್ಟೇ ಊಟ ಸಿಕ್ಕಿದೆ. ಇವಾಗ ಕಾಲೇಜ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಇಷ್ಟೊಂದು ಫೋಟೋ ಶೂಟ್ ಮಾಡಿದ್ದೀನಿ. ಅವ್ರು ಹೆಂಗೆ ಊಟ ಮಾಡ್ತಾ ಇದ್ರು ಅಂದರೆ ನೀವೇ ನೋಡಿ ಸ್ವಲ್ಪ. ಅವ್ರು ಊಟ ಮಾಡೋದು ತೋರಿಸ್ತೀನಿ ಅಂದ್ಕೊಂಡ್ರಾ? ಇಲ್ಲ, ನಮ್ಮ ಸೀನಿಯರ್ಸ್ ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನೋಡ್ಕೊತಿದ್ದೆ. ಇವತ್ತು ಗೊತ್ತಾಗಿದ್ದೇನಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ತುಂಬ ಜನ ಕಲಾವಿದರಿದ್ದಾರೆ. ಎಲ್ಲ ಕಲಾವಿದರಿಗೂ ಒಂದು ಸ್ಟೇಜ್ ಸಿಗಬೇಕು ಅನ್ನಿಸ್ತು. ಆಮೇಲೆ ಇಲ್ಲೆಲ್ಲ ಕುಣಿತಿರೋದು ನೋಡ್ಬಿಟ್ಟು ನನಗೂ ಖುಷಿ ಆಯಿತು. ಇವ್ರನ್ನೆಲ್ಲ ನೋಡಿದಾಗ ನನಗೆ ಬೇಜಾರಾಗ್ತದೆ. ಯಾಕಪ್ಪ ಅಂದರೆ ಇನ್ನೇನು 3 ತಿಂಗಳಲ್ಲಿ ಇವ್ರದ್ದು ಮುಗ್ದೋಗುತ್ತೆ. ಇವ್ರು ಹೋಗ್ತಾರೆ. ಅವ್ರು ಹೋಗ್ತಾರಲ್ಲ ಅಂತೇಳಿ ಒಂದು ಬೇಜಾರು, ಇನ್ನೊಂದು ಕಡೆ ಖುಷಿ. ಏನಪ್ಪ ಅಂದರೆ ನಾವು ಸೀನಿಯರ್ಸ್ ಆಗ್ತಿದ್ದೀವಲ್ಲ ಅಂತ. ಏನಿಲ್ಲ, ಇಲ್ಲಿ ಹೆಂಗೆ ಸಿಕ್ಕಿದ್ದೀವಿ ಹಂಗೆ ಹೊರಗಡೆ ಚೆನ್ನಾಗಿರೋಣ ಅಂತ ಹೇಳ್ತಾ ನಾನು ಐಟಮ್ ಎಲ್ಲ ಲೋಡ್ ಮಾಡ್ಕೊಂಡು ಸೀದಾ ಆಟೋಗೆ ಹಾಕ್ಕೊಂಡು ನಮ್ಮ ಕೆಲಸದ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ. ಆಟೋದಲ್ಲಿ ಕೂತ್ಕೊಂಡು ನಾವೆಲ್ಲ ಏನೇನು ಆಯ್ತು ಪ್ರೋಗ್ರಾಮ್ ಅಂತೇಳಿ ಮಾತಾಡ್ತಿದ್ವಿ. ಆಮೇಲೆ ಜಾಗಕ್ಕೆ ಬಂದುಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.